ಹಾಗೆಲ್ಲರಿ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಗೊತ್ತಿರೋ ಹಾಗೆ KD ಸಿನಿಮಾದ ಅಪ್ಡೇಟ್ಗಳು ಬಂದಿದೆ. ತುಂಬ ಜನ ಕಾಮೆಂಟ್ ಕೂಡ ಮಾಡಿದ್ರಿ, ಏನಕ್ಕೆ KD ಸಿನಿಮಾದ ಸಾಂಗ್ ಬಗ್ಗೆ ಮಾತಾಡಿಲ್ಲ, ಅದ್ರ ಜೊತೆಗೆ KD ಸಿನಿಮಾದ ಮೇಜರ್ ಅಪ್ಡೇಟು, ಸೊ ಅದ್ರ ಬಗ್ಗೆ ಏನಕ್ಕೆ ಹೇಳಿಲ್ಲ ಅಂತ. ಸೊ ಇವತ್ತು ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ, ಕೆಲವೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರನ್ನು ತಿಳಿಸ್ತೀನಿ KD ಸಿನಿಮಾದು ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚಿನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ KD ಸಿನಿಮಾ ಹಂಗೆ ನೋಡಿದ್ರೆ 2025 ರಿಲೀಸ್ ಆಗಬೇಕಾಗಿತ್ತು. ಎಷ್ಟರ ಮಟ್ಟಿಗೆ ಪೋಸ್ಟ್ಪೋಂಡ್ ಆಯಿತು ಡೇಟು ಅಂದರೆ ತುಂಬ ಗೊತ್ತಿರುವಂಥ ವಿಚಾರ. ಆ್ಯಂಡ್ ಈಗ ಒಂದು ಫೈನಲ್ ಆಗಿ ಎಲ್ಲರಿಗೂ ಗೊತ್ತಿರಾಗಿರೋ ಒಂದು ಫೈನಲ್ ಡೇಟನ್ನು ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ. ಸೊ ಆ ಒಂದು ಡೇಟು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಬಟ್ ಆ ಒಂದು ಡೇಟನ್ನು ಈಗ ರೀಸೆಂಟಾಗಿ ರಿಲೀಸ್ ಆದಂತಹ ಅಣ್ತಮ್ಮ ಜೋಡೆತ್ತು ಸಾಂಗ್ ಏನಿದೆ, ಸೊ ಈ ಸಾಂಗ್ನ ಕೊನೆಯದಲ್ಲಿ ಹಾಕಿರುವಂಥದ್ದು. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಏಪ್ರಿಲ್ ತಿಂಗಳಲ್ಲಿ ರಿಲೀಸ್ ಆಗ್ತಾ ಇದೆ, 30ನೇ ತಾರೀಕಿಗೆ. ಸ್ವಲ್ಪ ಏನೋ ದೂರ ಅಂತ ಅನ್ನಿಸ್ತು, ಬಟ್ ಪರವಾಗಿಲ್ಲ. ಸೊ ಆ ಡೇಟನ್ನು ಫಿಕ್ಸ್ ಮಾಡ್ಕೊಳ್ಳಿ ಅಂತ ಟೀಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮೊದಲೇದಾಗಿ ಸಾಂಗ್ ಬಗ್ಗೆ ಹೇಳಬೇಕು ಅಂತಂದರೆ, ಸೊ ಈ ಒಂದು ಸಾಂಗ್ ಏನಿದೆ ತುಂಬ ಒಂದು ಅರ್ಥಪೂರ್ಣವಾದಂಥ ಸಾಂಗು. ಒಬ್ಬ ಮನುಷ್ಯನ ಅಂದರೆ ಸಿನಿಮಾ ರಿಲೇಟೆಡ್ ಹೊರತುಪಡಿಸಿ ಒಂದು ಮನುಷ್ಯನ ಜೀವನದಲ್ಲಿ ಆಗುವಂಥ ಕಥೆ ಏನಿದೆ, ಎವ್ರಿಬಡಿ ಕ್ಯಾನ್ ಲೈಫಲ್ಲಿ ಆಗುವಂಥ ಒಂದು ಸ್ಟೋರಿ ಏನಿದೆ ಈ ಒಂದು ಸಾಂಗಲ್ಲಿ ಅದ್ಭುತವಾಗಿ ಒಂದು ಬಂದಿರುವಂಥದ್ದು. ಸೊ ಯಾವಾಗಲಾದರೂ ಕೂಡ ಪ್ರೇಮ್ ಸರ್ ಅವ್ರ ಸಿನಿಮಾ ಅಂತ ಬಂದಾಗ ಮೇಜರಾಗಿ ಸಾಂಗಿಗೆ ತುಂಬ ಇಂಪಾರ್ಟೆನ್ಸನ್ನು ಕೊಡ್ತಾರೆ. ಮ್ಯೂಸಿಕ್ ಆಗಿರ್ಬೋದು, ಅದರಲ್ಲಿ ಎಸ್ಪೆಷಲಿ ಲಿರಿಕ್ಸ್ ಆಗಿರ್ಬೋದು. ಸೊ ಅದೇ ರೀತಿಯಲ್ಲಿ ಈ ಜೋಡೆತ್ತು ಅಣ್ತಮ್ಮ ಏನು ಸಾಂಗ್ ಇದೆ, ಸೊ ಇದು ಕೂಡ ವಂಡರ್ಫುಲ್ಲಾಗಿ ಒಂದು ಲಿರಿಕಲ್ ಆಗಿರ್ಬೋದು ಮತ್ತು ಮ್ಯೂಸಿಕಲ್ ಆಗಿರ್ಬೋದು ಅದ್ಭುತವಾಗಿ ಬಂದಿರುವಂಥದ್ದು ನಾವೆಲ್ಲ ನೋಡಿರುವಂಥ ವಿಚಾರ. ಆ್ಯಂಡ್ ರಿಲೀಸ್ ಡೇಟನ್ನು ಅನೌನ್ಸ್ಮೆಂಟ್ ಮಾಡಿದ ಮೇಲೆ ಕೂಡ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಈ ಡೇಟನ್ನು ಫಿಕ್ಸ್ ಮಾಡ್ಕೊಂಬಿಡಿ, ಮತ್ತೆ ನೀವು ಯಾವುದೇ ಕಾರಣಕ್ಕೂ ಪೋಸ್ಟ್ಪೋನ್ ಮಾಡ್ಕೋಬೇಡಿ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಬಟ್ ನಾನು ಹೇಳೋದು ಅಷ್ಟೇ, ಬಟ್ ಏಪ್ರಿಲ್ ಸ್ವಲ್ಪ ದೂರ ಆಯಿತು ಅಂತ ಅನ್ನಿಸ್ತು, ಬಟ್ ಪರವಾಗಿಲ್ಲ. ಆದರೂ ಕೂಡ ಈ ಡೇಟನ್ನು ಫಿಕ್ಸ್ ಮಾಡ್ಕೊಂಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅದರ್ವೈಸ್ ಈ ಒಂದು ಸಿನಿಮಾದ ಒಂದು ಸ್ಪೆಷಾಲಿಟಿ ಎಲ್ರಿಗೂ ಗೊತ್ತಿರೋ ಹಾಗೇ ಈ ಸಿನಿಮಾದಲ್ಲಿ ಗೆಸ್ಟ್ ಅಪಿಯರೆನ್ಸ್ ಆಗಿ ಕಿಚ್ಚ ಸುದೀಪ್ ಸರ್ ಅವರು ಬರ್ತಾ ಇದ್ದಾರೆ. ಸೊ ಕಿಚ್ಚ ಸುದೀಪ್ ಸರ್ ಅವರು ಈ ಒಂದು ಗೆಸ್ಟ್ ಅಪಿಯರೆನ್ಸನ್ನು ಯಾವ ರೀತಿ ಮಾಡಿರ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಎಲ್ಲರೂ ಕೂಡ ಇರುತ್ತೆ. ಆ ಕ್ಯೂರಿಯಾಸಿಟಿ ನನಗೂ ಕೂಡ ಇದೆ. ಸೊ KDಲಿ ಎಷ್ಟು ನಿಮಿಷ ಬಂದು ಹೋಗ್ತಾರೆ ಅಥವಾ ಏನು ಕ್ಯಾರೆಕ್ಟರ್ ಮಾಡ್ತಾರೆ, ಯಾವ ರೀತಿ ಗೆಸ್ಟ್ ಅಪಿಯರೆನ್ಸನ್ನು ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ ಪ್ರೇಮ್ ಸರ್ ಅವರು, ಯಾವ ರೀತಿ ಪ್ಲ್ಯಾನ್ ಮಾಡಿದಾರೋ ಗೊತ್ತಿಲ್ಲ. ಅದು ಒಂದು ಬಿಗ್ಗೆಸ್ಟ್ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಸೊ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ KDಲಿ ಒಂದು ಕಿಚ್ಚ ಸುದೀಪ್ ಸರ್ ಅವರ ಎಂಟ್ರಿ ಹೇಗಿರುತ್ತೆ ಅಂತ. ಆ್ಯಂಡ್ ಫೈನಲ್ ಆಗಿ ಹೇಳಬೇಕು ಅಂತಂದರೆ KD ಸಿನಿಮಾದ್ದು ಒಂದು ಡೇಟ್ ಫಿಕ್ಸ್ ಆಗಿದೆ. ಆ್ಯಂಡ್ ಐ ಥಿಂಕ್ ನನಗನ್ಸೋ ಪ್ರಕಾರವಾಗಿ ಫೆಬ್ರವರಿಯಿಂದ ಸಿನಿಮಾ ಒಂದು ಆ್ಯಕ್ಟಿವಿಟೀಸನ್ನು ಸ್ಟಾರ್ಟ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಎಲ್ಲ ಒಂದು ಪ್ರಮೋಷನಲ್ ಆ್ಯಕ್ಟಿವಿಟೀಸ್ಗಳನ್ನು. ಸೊ ಆದಷ್ಟು ಬೇಗ ಒಂದು ಪ್ರಮೋಷನ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡಿಕೊಳ್ಳಿ, ಯಾಕಂದರೆ ಪ್ರಮೋಷನ್ ಆ್ಯಕ್ಟಿವಿಟೀಸ್ಗಳು ಬೇಗ ಆಗಬೇಕು. ಆ್ಯಂಡ್ ಯಾಕಂದರೆ ಈ ಒಂದು ಸಿನಿಮಾ ಮೇಜರಾಗಿ ಹೇಳೋದೇನು ಅಂತಂದರೆ, ಪ್ರಮೋಷನ್ ಆ್ಯಕ್ಟಿವಿಟೀಸ್ ಬೇಗ ಯಾಕೆ ಸ್ಟಾರ್ಟ್ ಮಾಡಬೇಕು ಅಂದರೆ, ಸೊ ಪ್ಯಾನ್ ಇಂಡಿಯಾ ಆಗಿರೋದ್ರಿಂದ, ಅದ್ರ ಜೊತೆಗೆ ಬಿಗ್ಗೆಸ್ಟ್ ಸ್ಟಾರ್ ಕಾಸ್ಟ್ ಇರೋದ್ರಿಂದ, ಇದರಲ್ಲಿ ತುಂಬ ದೊಡ್ಡ ನಟರಿರೋದ್ರಿಂದ, ಬಾಲಿವುಡ್ ಆಗಿರ್ಬೋದು ಮತ್ತು ನಮ್ಮ ಸ್ಯಾಂಡಲ್ವುಡ್ ಆಗಿರ್ಬೋದು ಎಲ್ಲ ಒಂದು ದೊಡ್ಡ ನಟರುಗಳನ್ನು ಹಾಕ್ಕೊಂಡು ಮಾಡ್ತಾ ಇರುವಂಥ ಸಿನಿಮಾ ಆಗಿರೋದ್ರಿಂದ, ಸೊ ಹಾಗಾಗಿ ಪ್ರಮೋಷನ್ ಆ್ಯಕ್ಟಿವಿಟಿ ಬೇಗ ಆಗಬೇಕು. ಆ್ಯಂಡ್ ಎಲ್ಲ ಸ್ಟೇಟಲ್ಲೂ ಕವರ್ ಮಾಡಬೇಕು ಅಂತ ಬಂದಾಗ, ಸೊ ಬೇಗ ಪ್ರಮೋಷನ್ ಆ್ಯಕ್ಟಿವಿಟೀಸ್ ಕೂಡ ಟೀಮ್ ಸ್ಟಾರ್ಟ್ ಮಾಡಬೇಕು. ಸೊ ಆದಷ್ಟು ಬೇಗ ಟೀಮ್ ಸ್ಟಾರ್ಟ್ ಮಾಡಿಕೊಳ್ಳಿ. ಆ್ಯಂಡ್ ಈ 2026ರಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ಸೊ ಎಲ್ಲ ಸಿನಿಮಾಗಳು ಆದಷ್ಟು ಬೇಗ ರಿಲೀಸ್ ಆಗಲಿ. ಸೊ 2025ರಲ್ಲಿ ತುಂಬ ಒಂದು 6 ತಿಂಗಳಾದರೂ ಕೂಡ ಯಾವುದು ಸಿನಿಮಾ ಕೂಡ ರಿಲೀಸ್ ಆಗಿರಲಿಲ್ಲ. ಸೊ ಆ ರೀತಿ ಯಾವುದು ಆಗೋದು ಬೇಡ. ಸೊ ಎಲ್ಲ ಮೇಲಿಂದ ಮೇಲೆ ಸಿನಿಮಾಗಳು ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಗಲಿ. ಸಿನಿಮಾ ಬರುವಂಥ ಸಂಖ್ಯೆ ಹೆಚ್ಚಾಗಬೇಕು. ಸಿನಿಮಾ ಬರುವಂಥ ಸಂಖ್ಯೆ ಜೊತೆಗೇ ಆ ಸಿನಿಮಾ ನೋಡುವ ಹಾಗೆಯೇ ಆಡಿಯನ್ಸ್ಗಳು ಥಿಯೇಟ್ರಿಗೆ ಬರಬೇಕು. ಆ ಒಂದು ಥಿಯೇಟ್ರಿಗೆ ಬರುವಂಥ ಆಡಿಯನ್ಸ್ ಕೂಡ ಅಷ್ಟರ ಮಟ್ಟಿಗೆ ಕ್ಯೂರಿಯಸ್ ಆಗಿ ಬಂದು ಸಿನಿಮಾ ನೋಡುವಷ್ಟು ಒಂದು ಸಿನಿಮಾಗಳು ಬರಬೇಕು. ಸೊ ಇದು ಒಂದು 2025ರ ಒಂದು ನಮ್ಮ ಕನ್ನಡ ಇಂಡಸ್ಟ್ರಿ ಗೋಲ್ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಎಲ್ಲರೂ ಕೂಡ ವೇಟ್ ಮಾಡ್ತಿರುವಂತಹ KD ಸಿನಿಮಾ ಫೈನಲ್ ಆಗಿ ಡೇಟ್ ಅನೌನ್ಸ್ ಮಾಡಿದೆ. ಆ್ಯಂಡ್ ಈ ಒಂದು ವಿಚಾರದ ಬಗ್ಗೆ ನಿಮಗೇನಿಸ್ತು ಕಾಮೆಂಟ್ ಮಾಡಿ. ಆ್ಯಂಡ್ ಅದ್ರ ಜೊತೆಗೇ ಈಗ ಕಿಚ್ಚ ಸುದೀಪ್ ಸರ್ ಅವರ ಇದರ ಗೆಸ್ಟ್ ಅಪಿಯರೆನ್ಸ್ ಯಾವ ರೀತಿ ಇರುತ್ತೆ, ಹೇಗಿರ್ಬೋದು ಅಂತ ಗೆಸ್ ಇದ್ದರೆ ಗೆಸ್ ಮಾಡಿ ತಿಳಿಸಿ. ಆ್ಯಂಡ್ ಈ ಒಂದು ಸಾಂಗ್ ಬಗ್ಗೆ ಆ್ಯಂಡ್ ಈ ಸಿನಿಮಾದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ. ಆ್ಯಂಡ್ ಡೇಟ್ ಬಗ್ಗೆ ಏನಿಸ್ತು, ರಿಲೀಸ್ ಡೇಟ್ ಬಗ್ಗೆ ಕೂಡ ಹೇಳಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚಿನಾಗಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.